ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್. ನಾಲತವಾಡ ಪಟ್ಟಣದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಆಚರಣೆಗೆ ಜೋಡೆತ್ತು ಸಜ್ಜು. ರೈತರ ಪಾಲಿನ ವಿಶೇಷ ಹಬ್ಬಗಳೊಂದಾದ ಮಣ್ಣೆತ್ತಿನ ಅಮಾವಾಸ್ಯೆ ಮುಂಗಾರು ನಡೆಯು ಆಚರಣೆ ಮಾಡುವ ಮೊದಲು ಕೃಷಿ ಹಬ್ಬವೂ ಇದೆ. ಕಾರ ಹುಣ್ಣಿಮೆ ಬಳಿಕ ಬರುವ ಮಣ್ಣೆತ್ತಿನ ಅಮಾವಾಸ್ಯೆಯು ಆಚರಣೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ನೆರವೇರಿಸುತ್ತದೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಜೂನ್ 25ರಂದು ಆಚರಿಸಲಾಗುತ್ತಿದ್ದು, ಮಣ್ಣೆತ್ತುಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಮಣ್ಣಿನ ಜೋಡೆತ್ತು ಗ್ರಾಮೀಣ ಭಾಗದಲ್ಲಿ ಹೊಳೆ ಅಥವಾ ಕೆರೆಯ ಮಣ್ಣನ್ನು ತಂದು ನೀರಿನಿಂದ ನೆನೆ ಹಾಕಿ ಕುಂಬಾರ ಮನೆಯಲ್ಲಿಯೇ ಜೋಡೆತ್ತುಗಳನ್ನು ಮಾಡಲಾಗುತ್ತದೆ. ಇದೇವ್ರನ್ಪ ಹೆಸರು ಕುಂಬಾರ. ಎಷ್ಟು ವರ್ಷದಿಂದ ಮಾಡತ್ತೆ? 15 ನೀವು ಒಟ್ಟಿಂದ ಮಾಡಕ್ಕೆ ಅವರೇ ಮಾಡ್ತೀರಿ? ಹಾಂ. ಹೆಂಗೆ ಜೋಡಿ ಮಾಡ್ತೀರಪ್ಪ? 50. ಸುಮಾರು ಎಷ್ಟು ಜೋಡಿ ಮಾಡ್ತೀರಿ ಒಂದು ಮಣ್ಣೆತ್ತಿ ಅಮಾವಾಸ್ಯೆ ಬಂದಾಗ? 500 ಜೋಡಿ ಆಯ್ತು. ಅಷ್ಟು ಮಾರ್ತಾವ? ಹ್ಞೂ. ಈ ಮಣ್ಣು ಎಲ್ಲಿ ತರ್ತೀರಪ್ಪ? ಮತ್ತು ಇದ್ರಾಗ ಏನು ಮಿಶ್ರಿತ? ಏನಿಲ್ಲ. ಹೆಂಗೆ ಲಾಭದಾಯಕ ಐತೆ ಏನು? ಲಾಭ ಐತಿ. ಮೊದಲು ಹೆಂಗೆ ಮಾಡ್ತೀಪ್ಪ ನೀ ಅಂದಾಜು ನಿನ್ನ ಪ್ರಕಾರ? ಹಾಂ. ಈಗ ಅವರೇ ಬಂದು ಒಯ್ತಾರೋ ಏನು? ಒಯ್ತಾರ. ನೀವು ಮನೆ ಮಾರಕ್ಕೆ ಹೋಗಲ್ಲ? ಹಾಂ. ಅಂದ್ರೆ ಮಣ್ಣೆತ್ತಿ ಅಮಾವಾಸ್ಯೆನ ಮೊದಲೇ 2 ದಿವಸ ಹೋಗಿ ಮನೆ ಹೋಗಿ ಬರ್ತೀರಿ, ಆಮೇಲೆ ಅವ್ರು ನಿಮ್ಮ ಮನೆ ಹುಡುಕಾಡ್ಕೊಂಡು ನಿಮ್ಮ ಮನೆ ಬಂದು ಒಯ್ತಾರೆ? ಹಾಂ. ಕಂಬಿದ್ದು ಒಂದು ಬರ್ತಾರೆ. ಹಾಂ. ಇದ್ರ ಜೊತೆ ಡೋಣಿನೂ ಮಾಡ್ತಾರೆ? ಅವು ಡೋಣಿ ಮಾಡಿ ಹೆಂಗೆ ಮಾಡ್ತೀವಿ ನೋಡಮ್ಮ? ಇದು ಡೋಣಿ ಅಂತಾರನಪ್ಪ? ಒಟ್ಟು ಎಷ್ಟು? ಒಂದು ಡೋಣಿ ಕೊಡೋದ 2 ಡೋಣಿ ಕೊಡೋದ? ಒಂದೇ ಕೊಡೋದು. ಜೋಡೆತ್ತಿಗೆ 1 ಡೋಣಿ. ಹಾಂ. ಈಗ ನೀವು ಒಯ್ಯಕ್ಕೆ ಬಂದು ನೆನಪ ಯಾವ ಊರು ನಿಂದು? ಅಂತ ನಿಮ್ಮ ಮನೆ ತೊಗೊಂಡಿಲ್ಲ ಬಂದಿದ್ರ? ಹಾಂ. ಪ್ರತಿ ವರ್ಷ ಅಮಾವಾಸ್ಯೆಗೆ ಒಯ್ತೀರಿ ಮಣ್ಣೆತ್ತ?